ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬಂದು ಸರಿಸುಮಾರು 25 ವರ್ಷಗಳಾಯಿತು. ಇವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡಿ ಸರಿಸುಮಾರು 40 ವರ್ಷ ಆಯಿತು. ಅಂದರೆ 4 ದಶಕಗಳ ಸಿನಿ ಪಯಣ ಇವರಿಬ್ಬರ ಜುಗಲ್ಬಂದಿಯಲ್ಲಿ. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಂತಹ ಯಶಸ್ವಿ ಹಾಡುಗಳನ್ನು ರೀಕ್ರಿಯೇಟ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಸೊ ಅವರಿಬ್ಬರ ಹೆಸರನ್ನು ಹೇಳಿದಾಗ ಬಹುಶಃ ಕನ್ನಡ ಸಿನಿಮಾ ಸಂಗೀತ ಪ್ರೇಮಿಗಳ ಕಿವಿ ಮನಸ್ಸು ಹರಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಂತಹ ಅದ್ಭುತ ರೊಮ್ಯಾಂಟಿಕ್ ಹಾಡುಗಳನ್ನು ಕೊಟ್ಟಂತಹ ಕನ್ನಡದ, ಬರೀ ಕನ್ನಡ ಅಷ್ಟೇ ಅಲ್ಲ, ಬಹುಶಃ ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ. ಆದರೆ ಕನ್ನಡದಲ್ಲಿ ಇಷ್ಟೊಂದು ಯಶಸ್ವಿ ಗೀತೆಗಳನ್ನು ಕೊಟ್ಟಂತಹ ರವಿಚಂದ್ರನ್ ಮತ್ತು ಹಂಸಲೇಖ ಅವರು ದಿಢೀರ್ನೆ ಕಾರಣವೇ ಇಲ್ಲದೆ ಬೇರೆ ಆಗಿದ್ದಿದೆಯಲ್ಲ, ಇದು ನಿಜಕ್ಕೂ ವಿಪರ್ಯಾಸ ಅಂತಲೇ ನಾವು ಬಣ್ಣಿಸಬೇಕಾಗತ್ತೆ. 87ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಹೆಸರು ಪ್ರೇಮಲೋಕ. ರವಿಚಂದ್ರನ್ ಅವರು ನಿರ್ದೇಶಕರಾಗಿ ಅಥವಾ ಕೆಲವು ಸಿನಿಮಾಗಳಲ್ಲಿ ನಾಯಕರಾಗಿ ನಟಿಸಿದಂತಹ ಸಿನಿಮಾಗಳಲ್ಲಿ ಹಂಸಲೇಖ ಅವರು ಒಟ್ಟು ಸಿನಿಮಾಗೆ ಸಂಗೀತ ನೀಡಿದಂತಹ ಹಾಡುಗಳನ್ನು ಲೆಕ್ಕ ಹಾಕಿದ್ರೆ 200+ ಹಾಡುಗಳು ಅಂತ ಹೇಳ್ಬೋದು. ಬಹುಶಃ ಹಂಸಲೇಖ ಅವರು ರವಿಚಂದ್ರನ್ ಅವರಿಂದ ದೂರ ಆದ ನಂತರ ಬೇರೆ ಬೇರೆ ಸಿನಿಮಾಗಳಿಗೆ ಕೆಲಸ ಮಾಡಿದ್ರು ಕೂಡ ಹಂಸಲೇಖ ಅವರು ಸಂಗೀತ ನೀಡಿದಂತಹ ಯಶಸ್ವಿ ಹಾಡು ಯಾವುದು ಅಂತ ನೋಡಿದ್ರೆ ನಾವು ಮತ್ತೆ 25 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ. ಹಾಗೆಯೇ ರವಿಚಂದ್ರನ್ ಅವ್ರಿಗೂ ಕೂಡ ಹಂಸಲೇಖ ಅವರಿಂದ ದೂರ ಆಗಿ ತಮ್ಮ ಸಿನಿಮಾಗಳಿಗೆ ತಾವೇ ಸಂಗೀತ ನಿರ್ದೇಶನ ಮಾಡಿದರೂ ಕೂಡ